ಈ ದೇವಸ್ಥಾನದಲ್ಲಿರೋ ಮೂಲ ದೇವರನ್ನು ಯಾರೂ ಕೂಡ ತೋರಿಸಿರೋದಿಲ್ಲ. ಆ ದೇವ್ರನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಈ ದೇವಸ್ಥಾನದ ಹೆಸರು ಸೋಮೇಶ್ವರ ದೇವಾಲಯ ಅಂತ. ಈ ದೇವಸ್ಥಾನ ಎಲ್ಲಿರೋದು ಅಂತಂದರೆ ಕೋಲಾರ ಜಿಲ್ಲೆಯಲ್ಲಿರೋದು. ಪ್ರಸ್ತುತ ಕೋಲಾರ ಜಿಲ್ಲೆ ಇದೆಯಲ್ಲ, ಅದರ ಸೆಂಟರ್ ಆಫ್ ದ ಸಿಟಿನಲ್ಲೇ ಇದೆ ಈ ದೇವಸ್ಥಾನ. ಕರ್ನಾಟಕದಲ್ಲಿ ತುಂಬ ಸೋಮೇಶ್ವರ ದೇವಾಲಯಗಳಿದೆ. ಆದರೆ ಇದರಲ್ಲಿರುವಂತಹ ಒಂದು ಅದ್ಭುತವಾದ ಒಂದು ವಿಚಾರ ಏನು ಅಂದರೆ, ಈ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ಮಾಡ್ತಾರೆ. ಹಾಗೂ ಈ ದೇವಸ್ಥಾನದ ಎದುರುಗಡೆ ಒಂದು ನಂದಿ ವಿಗ್ರಹ ಇದೆ. ಆ ನಂದಿಗೆ ಪೂಜೆ ಮಾಡಿ, ಆ ನಂದಿ ಕಿವಿಲಿ ತಮ್ಮ ಆಸೆಗಳನ್ನ ಕೇಳಿಕೊಂಡ್ರೆ ನಿಮ್ಮ ಆಸೆ ಏನಿರುತ್ತೆ ಅದೆಲ್ಲ ನೆರವೇರುತ್ತೆ. ಹಾಗೂ ಈ ದೇವಸ್ಥಾನದಲ್ಲಿ ನಿಮ್ಮ ಆಸೆ ಕನಸುಗಳು ಏನಿದೆ ಅದಕ್ಕೆ ತಕ್ಕಂತೆ ಪೂಜೆಗಳನ್ನ ಮಾಡಿಕೊಡ್ತಾರೆ ಅಂತ ಅಲ್ಲಿರುವಂತಹ ಅರ್ಚಕರು ಹೇಳಿದ್ದಾರೆ. ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ, ಇದರಲ್ಲಿರುವಂಥ ವಿಶೇಷತೆಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಇದು ಶಿವನ ಅವತಾರವಾದ ಸೋಮೇಶ್ವರನ ದೇವಾಲಯವಾಗಿದೆ. ಈ ದೇವಾಲಯವು ಕೋಲಾರ ನಗರದಲ್ಲಿರುವಂತಹ ಮಧ್ಯಭಾಗದಲ್ಲಿ ನೆಲೆಸಿದೆ ಅಂತ ಆವಾಗಲೇ ಹೇಳಿದ್ದೀನಿ. ಹಾಗೂ ಈ ದೇವಾಲಯ 14ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿದ್ದು ವಿಜಯನಗರ ಶೈಲಿಯಲ್ಲಿ ಕಟ್ಟಿರುವಂತಹ ಒಂದು ದೇವಸ್ಥಾನ. ಆದರೆ ಇಲ್ಲಿರುವಂತಹ ಇನ್ನೊಂದು ವಿಶೇಷತೆ ಏನು ಅಂದರೆ, ಈ ದೇವಸ್ಥಾನದಲ್ಲಿ ಕಲ್ಯಾಣ ಮಂಟಪವಿದ್ದು ತನ್ನಲ್ಲಿರುವ ಕೆತ್ತನೆಗಳಿಂದ ಕೂಡಿದ ಕಂಬಗಳಿಂದಾಗಿ ಗಮನ ಸೆಳೆಯುತ್ತದೆ. ಓಕೆನಾ. ಹಾಗೆ ಇಲ್ಲಿನ ಕಂಬಗಳಲ್ಲಿನ ಕೆತ್ತನೆಗಳು ಚೈನಾ, ಯುರೋಪ್ ಹಾಗೂ ತಾಯ್ ಅದರಲ್ಲಿರುವಂತಹ ವಾಸ್ತುಶೈಲಿಯೊಂದಿಗೆ ಸಾಮ್ಯತೆಯನ್ನು ಹೊಂದಿದೆ ಅಂತ ಹೇಳ್ತಾರೆ. ಈ ಕಲ್ಯಾಣ ಮಂಟಪ ಇದೆಯಲ್ಲ, ಈ ಮೇಲ್ಭಾಗನ ಚೀನಿ ಶೈಲಿಯಲ್ಲಿ ಕಟ್ಟಿರೋದು ಅನ್ನೋದನ್ನು ಹೇಳ್ತಾರೆ. ಹಾಗೂ ಇದು ಎಲ್ಲ ಥರ ಕೆತ್ತನೆಗಳಾಗಿರ್ಬೋದು, ಇದು ಯಾವುದೇ ಥರ ಮಂಟಪದಲ್ಲಿರೋ ಕೆತ್ತನೆಗಳಾಗಿರ್ಬೋದು, ಈ ಚೈನಾ ಅಥವಾ ಚೀನಾ ಶೈಲಿಯಲ್ಲಿ ಕಟ್ಟಿರೋಂತಹ ಯಾವುದೇ ಕೆತ್ತನೆಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ವಿಜಯನಗರ ಸಾಮ್ರಾಜ್ಯದವರು ಅಭಿವೃದ್ಧಿ ಮಾಡಿರೋದು ಈ ದೇವಸ್ಥಾನನ. ಹಾಗೂ ಸೋಮೇಶ್ವರನ ದೇವಾಲಯ ಅಂತ ಹೇಳಿದ್ನಲ್ಲ, ಇದು ಬೆಂಗಳೂರಿಂದ 60ರಿಂದ 70 ಕಿಲೋಮೀಟ್ರ್ ಇರೋದು. ಅಂದರೆ ಕೋಲಾರ ಸಿಟಿಲಿದೆಯಲ್ಲ, ಇದು ಬೆಂಗಳೂರಿಂದ 60ರಿಂದ 70 ಕಿಲೋಮೀಟ್ರ್ ಆಗುತ್ತೆ. ಓಕೆನಾ. ಹಾಗೆ ಇದೇ ಥರ ಸೋಮೇಶ್ವರ ದೇವಸ್ಥಾನಗಳು ಈವನ್ ಬೆಂಗಳೂರಿನಲ್ಲೂ ಕೂಡ ಇದೆ. ಹಲಸೂರು ಇದೆಯಲ್ಲ, ಅಲ್ಲೂ ಕೂಡ ಸೋಮೇಶ್ವರನ ದೇವಸ್ಥಾನ ಇದೆ. ನಾನು ಮೊದಲೇ ಇನ್ನೊಂದು ವೀಡಿಯೋದಲ್ಲಿ ಆವಾಗಲೇ ಹೇಳಿದ್ದೀನಿ, ಮಾಗಡಿ ಸೋಮೇಶ್ವರ ದೇವಸ್ಥಾನ. ರಂಗನಾಥ ಸ್ವಾಮಿ ಟೆಂಪಲ್ ಬಗ್ಗೆ ಹೇಳಬೇಕಿದ್ರೆ ಮಾಗಡಿ ಸೋಮೇಶ್ವರನ ದೇವಸ್ಥಾನದ ಬಗ್ಗೆನೂ ಕೂಡ ಹೇಳಿದ್ದೀನಿ. ಅದು ಕೂಡ ಸೋಮೇಶ್ವರನ ದೇವಸ್ಥಾನ. ಅಲ್ಲಿ ಕೆಂಪೇಗೌಡರು ಕಟ್ಟಿರೋದು, ಅದೇ ವಿಜಯನಗರ ಅವರ ಸಹಾಯ ತಗೊಂಡು ಅಲ್ಲಿ ಕೆಂಪೇಗೌಡರು ಕಟ್ಟಿಸಿರುವಂತಹ ಒಂದು ದೇವಸ್ಥಾನ. ಬಟ್ ಈ ದೇವಸ್ಥಾನನ, ಇಲ್ಲಿರೋ ಕೋಲಾರದಲ್ಲಿರುವಂತಹ ದೇವಸ್ಥಾನನ ವಿಜಯನಗರ ಸಾಮ್ರಾಜ್ಯದವರೇ ಕಟ್ಟಿರೋದು. ಹಾಗೂ ಸೋಮೇಶ್ವರ ಅಥವಾ ಸೋಮನಾಥೇಶ್ವರ ದೇವಸ್ಥಾನ ಅಂತ ಮಂಗಳೂರಿನಲ್ಲೂ ಕೂಡ ಒಂದಿದೆ. ಇದು ಎಲ್ಲ ಇರುವಂತಹ ಪ್ರತಿಯೊಂದು ದೇವಸ್ಥಾನಗಳು ಕೂಡ, ಹಾಗೂ ಇಲ್ಲಿ ಏನು ಹೇಳ್ತಾ ಇದ್ದೀನಿ ಸೋಮನಾಥೇಶ್ವರ, ಸೋಮೇಶ್ವರ ಅಂತ ಎಲ್ಲ ದೇವಸ್ಥಾನಗಳು ಕೂಡ ಒಂದೇ. ಆದರೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಒಂದೊಂದು ವಿಶೇಷತೆ ಇದೆ. ಅಂದರೆ ಕೆಲವೊಂದು ದೇವಸ್ಥಾನಗಳಲ್ಲಿ ಮಾಡಿರುವಂತಹ ಪೂಜೆಗಳಾಗಿರ್ಬೋದು, ಇಲ್ಲಿ ಈ ಕೋಲಾರನ ಒಂದು ಊರಿನಲ್ಲಿ ಈ ಸೋಮೇಶ್ವರ ದೇವಸ್ಥಾನ ಇದೆಯಲ್ಲ, ಇಲ್ಲಿ ಏನು ಪೂಜೆ ಮಾಡ್ತಾರೆ ಅಂತ ಅಂದರೆ, ಮದುವೆ ಆಗದೇ ಇರೋರಿಗೆ ಅಥವಾ ಕೆಲಸ ಸಿಗದೇ ಇರೋರಿಗೆ ವಿಶೇಷವಾದ ಪೂಜೆಗಳನ್ನ ಮಾಡ್ತಾರೆ. ಹಾಗೂ ಅಲ್ಲಿ ನಂದಿ ವಿಗ್ರಹ ಇದೆಯಲ್ಲ, ಅಲ್ಲಿಗೋಗ್ಬಿಟ್ಟು ನೀವು ನಿಮ್ಮ ಮನಸ್ಸಿನ ಕೋರಿಕೆಗಳನ್ನೆಲ್ಲ ಹೇಳಿ ಪೂಜೆ ಮಾಡಿ ಆ ದೇವ್ರಿಗೆ ನೀವು ಕಿವಿಯಿಂದ ಹೇಳಿಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಈ ದೇವಸ್ಥಾನದೊಳಗೆ ಯಾವುದೇ ಫೋಟೋ ತೆಗೆಯೋದು, ವಿಡಿಯೋ ಮಾಡೋವಂಥದ್ದು ಅಲೋ ಇಲ್ಲ. ನೀವು ಮ್ಯಾನೇಜ್ಮೆಂಟ್ ಅವ್ರ ಜೊತೆ ಪರ್ಮಿಷನ್ ತೊಗೊಂಡು ಒಳಗಡೆ ಫೋಟೋಗ್ರಫಿ ಮಾಡ್ಬೋದು. ಇಲ್ಲ ಅಂದರೆ ಮ್ಯಾನೇಜ್ಮೆಂಟಿಂದ ಲೆಟರ್ ತೊಗೊಂಡು ನೀವು ವಿಡಿಯೋ ಅಥವಾ ಫೋಟೋ ಮಾಡ್ಬೋದು. ದಯವಿಟ್ಟು ಅದನ್ನು ಫಾಲೋ ಮಾಡಿ. ದೇವರ ಗರ್ಭಗುಡಿ ಫೋಟೋ ತೆಗೆಯೋದಕ್ಕಿಂತ ಮುಂಚೆ ಪರ್ಮಿಷನ್ ತೊಗೊಂಡು ತೆಗಿಬೇಕಾಗತ್ತೆ. ಇದೇ ನಂದಿ ವಿಗ್ರಹ, ಇದೇ ಮೂಲ ವಿಗ್ರಹ. ಈ ದೇವಸ್ಥಾನದಲ್ಲಿರುವಂತಹ ಮೂಲ ವಿಗ್ರಹ ಇದು. ಇಲ್ಲಿ ನೀವು ಯಾವುದೇ ಕೋರಿಕೆಗಳನ್ನ ಕೇಳ್ಕೊಬೋದು. ಈ ವಿಗ್ರಹದ ಹತ್ರ ಒಳಗಡೆ ಪೂಜೆ ಮಾಡಿಸಿ ನಿಮ್ಗೆ ಬೇಕಾಗಿರುವಂತಹ ಯಾವುದೇ ಕೋರಿಕೆಗಳಿದು ಇಲ್ಲಿ ಕೇಳಿ ಇಲ್ಲಿ ಪೂಜೆ ಮಾಡುವಂತಹ ಪದ್ಧತಿ ಇದೆ ಈ ವಿಗ್ರಹದ ಮುಂದೆ, ಈ ನಂದಿ ವಿಗ್ರಹದ ಮುಂದೆ.
ಈ ವಿಡಿಯೋ ಏನಾದ್ರು ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮೈ ಚಾನಲ್. ಥ್ಯಾಂಕ್ ಯು.